पानीपुरी दही का सुखा पूरी दही ನೋಡಿ ಗೈಸ್ ನಾವು ಸಿಗ್ನಲ್ ನಿಂತ್ಕೊಂಡಿದೀವಿ ಏನೇ ಮುಚ್ಚುಚ್ಚಿರೋ ತರ ಹೆಸರು ಇರುತ್ತೆ ನೋಡಿ ಮಂತಿ ಅಂತ ಫೈನಲ್ ಆಗಿಲ್ಲ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೆ. ನೀವು ನೋಡ್ಬೋದು ನಾನೆಲ್ಲ ರೆಡಿ ಆಗಿದ್ದೀನಿ. ರೆಡಿ ಆಗಿಬಿಟ್ಟು ಶೂಟ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಒಂದು ನಿಮಿಷ. ಈ ಥರ ರೆಡಿ ಆಗಿದ್ದೀನಿ. ಇವತ್ತು ಫ್ರೆಂಡ್ಸ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. ನನ್ನ ಫ್ರೆಂಡ್ಸ್ಗೆಲ್ಲ ಮೀಟ್ ಮಾಡಿಸ್ತೀನಿ. ಲೆಟ್ಸ್ ಗೋ. ಇವಾಗ ನಾನು ಬಸ್ಸೆಲ್ಲ ಹಿಡ್ಕೊಂಡು ಹೋಗಬೇಕು. ಸೊ ಕಮ್, ಲೆಟ್ಸ್ ಗೋ. ಬಾಯ್ ಬಾಯ್. ಹಾಗೆ ನಾನು ವಾಕ್ ಮಾಡಿಕೊಂಡು ಬಸ್ ಕ್ಯಾಚ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಬೆಂಗಳೂರಲ್ಲಿ ಬ್ರಿಡ್ಜ್ನ. ಸೊ ಈ ಬ್ರಿಡ್ಜ್ನ ಕ್ರಾಸ್ ಮಾಡಿಬಿಟ್ಟು ನಾನು ಬಸ್ನ ಕ್ಯಾಚ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಕಂಪ್ನಿ ಎಲ್ಲ ಕಾಣಿಸ್ತಾ ಇತ್ತು. ಎಲ್ಲ ಕಂಪ್ನಿನ ನೋಡ್ತಾ ನೋಡ್ತಾ ಅಷ್ಟರಲ್ಲೇ ನಾನು ಹೋಗ್ತಾ ಇರುವಂತಹ ಡೆಸ್ಟಿನೇಷನ್ ನೀವು ನೋಡ್ತಾ ಇರ್ಬೋದು ಬೆಂಗಳೂರು ಟ್ರಾಫಿಕ್ ತೋರಿಸ್ತಾ ಇದೀನಿ. ಎಷ್ಟೊಂದು ಟ್ರಾಫಿಕ್ ಇದೆ ಅಂತ. ಇಲ್ಲಿಂದ ಈಗ ನಾನು ಸೀದಾ ಮನೆಗೆ ಹೋಗ್ತಾ ಇದ್ದೀನಿ. ಫೈನಲಿ ಮನೆ ಬಂತು. ಹಾಯ್ ಗೈಸ್. Say hi to my YouTube channel. Hi guys. ತುಂಬಾ ದಿನ ಆದ್ಮೇಲೆ ನಾವು ಸಿಕ್ಕಿರೋದ್ರಿಂದ ಮಾತಾಡ್ಕೊಂಡು ನಾವೀಗ ರೆಡಿ ಆಗ್ಬಿಟ್ಟು ಈವ್ನಿಂಗ್ ಅಲ್ವಾ ಹೊರಗಡೆ ಹೋಗ್ತಾ ಇದ್ವಿ. ಆಲ್ರೆಡಿ ಕ್ಯಾಬ್ ಅಂತೂ ಬಂದು ನಿಂತ್ಕೊಂಡಿದೆ. ಸೊ ನಾವು ಕ್ಯಾಬ್ ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ಕ್ಯಾಬಲ್ಲಂತೂ ಸಿಕ್ಕಾಪಟ್ಟೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಆಡಿಯೋ ರೆಕಾರ್ಡ್ ಆಗಲಿಲ್ಲ. ಫೈನಲಿ ನಮ್ಮ ಡೆಸ್ಟಿನೇಷನ್ ಬಂದಿದೆ. ನಾವೆಲ್ಲರೂ ಇಳಿತಾ ಇದೀವಿ. ಒಂದು ಸ್ವಲ್ಪ ನಡೆಯೋದಿತ್ತು. ಅಲ್ಲಿಂದ ಸ್ಟ್ರೀಟ್ ಆಫ್ ಅಂತ ಹಾಗೆ ಹೋಗ್ತಾ ಇದ್ವಿ ನಾವು. ನಮ್ದು ಇದು ಬ್ಯಾಂಗಲ್ಸ್, ವೈರಲ್ ಬ್ಯಾಂಗಲ್ಸ್. इसके साथ जिप पेयर लाइक तो HSR ಲೇಔಟ್ ಗೆ ಬಂದಿದ್ದೀವಿ. ಎಲ್ಲ ಅಲ್ಲಿಂದ ವಾಕ್ ಮಾಡ್ಕೊಂಡು ಬಂದು ಇಲ್ಲಿ ನಾವು ಫೈನಲಿ ಪಾನಿಪುರಿ ತಿನ್ಲಿಕ್ಕೆ ಬಂದಿದ್ದೀವಿ. ಫೈನಲ್ ಆಗಿ ಪಾನಿಪುರಿ ತಿನ್ಲಿಕ್ಕೆ ಬಂದಿದ್ದೀವಿ ಗೈಸ್. ಬನ್ನಿ ಗೈಸ್ ಪಾನಿಪುರಿ ತಿನ್ನ. ಗೈಸ್ ನಾವ್ ಅಲ್ಲಿ ಪಾನಿಪುರಿ ತಿಂದು ಒಂದ್ ಚೂರು ಚೆನ್ನಾಗಿರ್ಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದು ನಾವು ತಿಂತಾ ಇದ್ದೀವಿ. ನೋಡೋಣ ಯಾವ ತರ ಟೇಸ್ಟ್ ಇದೆ ಅಂತ ಹೇಳಿ. ಒಂಚೂರು ಚೆನ್ನಾಗಿರ್ಲಿ. ಸೊ ಮತ್ತೆ ಇನ್ನೊಂದ್ಸಾರಿ ಪಾನಿಪುರಿ ಟ್ರೈ ಮಾಡ್ತಾ ಇದ್ದೀವಿ. ಅಲ್ಲಿ ಆನಿಯನ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದಾರೆ ನೋಡಿ ನಿಖಿತಾ. ಕೇಳಿಲ್ಲ ಆದ್ರೂ ಅವ್ರು ಕೊಡ್ಬೇಕಲ್ವಾ, ಅವ್ರು ಕೊಡ್ಲಿಲ್ಲ. ಹೆಂಗಿದೆ ನಿಖಿತಾ ಪಾನಿಪುರಿ? ಗೊತ್ತಾಗಲ್ವಾ ಗೈಸ್, ಇದು ಫ್ಲಾಪ್ ಬಂದ್ವಿ. ಟೇಸ್ಟ್ ಸೇಮ್ ಇದೆ, ಏನು ಡಿಫ್ರೆನ್ಸ್ ಇಲ್ಲ. ಹೆಂಗಿತ್ತು ಪಾನಿಪುರಿ? ಸ್ಪೈಸಿ ಆಗಿತ್ತು, ಚೆನ್ನಾಗಿತ್ತು. ಮಸಾಲ ದಹಿ ಸುಕ್ಕಾಪುರಿ ಕೊಟ್ಟಿದ್ರಲ್ಲ ಲಾಸ್ಟ್ಗೆ ಅದು ಚೆನ್ನಾಗಿತ್ತು. ಬಟ್ ಇದಂತೂ ಇದರಿಂದ ಡೈಲಾಗ್ ಹೇಳ್ತಿದ್ಲು ನಿಖಿತಾ. ಹೇಳಿ ನಿಖಿತಾ.
ನಾವು HSR ಬಂದ್ವಿ, ಪಾನಿಪುರಿ ತಿಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿ ತಿರುಗಿ ಬೇರೆ ಕಡೆ ಹೋಗ್ತಾ ಇದೀವಿ. ಸೊ ನಮ್ ಕ್ಯಾಬ್ ಬಂದ್ ನಿಂತಿದೆ. ಲೆಟ್ಸ್ ಗೋ. ಗಾಯತ್ರಿ ಮಂದಿರ, ವೆರಿ ಗುಡ್ ಟೆಂಪಲ್, ಶಿವ ಟೆಂಪಲ್. ನೋಡಿ ಗೈಸ್, ನಾವು ಸಿಗ್ನಲ್ ನಿಂತ್ಕೊಂಡಿದೀವಿ. ಏನೇ ಮುಚ್ಚುಚ್ಚಿರೋ ತರ ಹೆಸರು ಇರುತ್ತೆ ನೋಡಿದ್ವಿ, ಮಂತಿ ಅಂತ. ನಂತೂ ಫಸ್ಟ್ ಟೈಮ್ ಕೇಳ್ತಾ ಇರೋದು. ನೀವು? ಫಸ್ಟ್ ಟೈಮ್ ಕೇಳ್ತಾ ಇದ್ವಿ. ಏನ್ ಶಾಪ್ ಅದು? ಜ್ಯುವೆಲರಿ. ನಾವಿವಾಗ ಬಂದಿರೋದು ಮಿಸ್ಟರ್ DIY. ಫೈನಲಿ ನಾವು DIY ಒಳಗಡೆ ಬಸ್ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಕ್ಯೂಟ್ ಮಿರರ್ಸ್ ಎಲ್ಲ ಇದಾವೆ ಇಲ್ಲಿ. ನಿಖಿತಂಗೆ ಈ ಮಿರರ್ ಇಷ್ಟ ಆಗಿದೆ. ಹೇಗಿದೆ ಗೈಸ್ ಮಿರರ್? ಸೆಲೆಕ್ಟ್ ಮಾಡ್ತಾ ಇದ್ದೀವಿ, ಇನ್ನು ಫೈನಲ್ ಆಗಿಲ್ಲ. ಅಲ್ಲಂತೂ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿರುವಂತಹ ಡಾಲ್ಸ್ ಎಲ್ಲ ಇದ್ವು. ನೀವು ನೋಡ್ತಾ ಇರ್ಬೋದು ಈ ರ್ಯಾಬಿಟ್ ಐ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಹೇಳಿ. ಇದನ್ನೆಲ್ಲ ನೋಡಿಕೊಂಡು ನಾವು ಹೋಗ್ತಾ ಇದ್ವಿ. ಬಟ್ ಅಲ್ಲಿ ನಮ್ಮ ವಾಯ್ಸ್ ರೆಕಾರ್ಡೇ ಆಗಲಿಲ್ಲ. DIYಯಲ್ಲಿ ನಮಗೆಲ್ಲ ಏನೇನು ಇಷ್ಟ ಆಯಿತು ಅವನ್ನೆಲ್ಲ ತೊಗೊಂಡ್ವಿ ನಾವು. ಅವ್ರಿಗೆ ಟಿಫನ್ ಬಾಕ್ಸ್ ಬೇಕಾಗಿತ್ತಂತೆ, ಅದಕ್ಕೋಸ್ಕರ ಅವ್ರು ಟಿಫನ್ ಬಾಕ್ಸು ಮತ್ತು ಬ್ರಾಸ್ಲೆಟ್ನ ತೊಗೊಂಡ್ರು. ನಮ್ರತ ಸಾಕ್ಸ್ ಬೇಕಾಗಿತ್ತಂತೆ, ಅದಕ್ಕೋಸ್ಕರ ಅವಳು ತಮ್ಮನಿಗೋಸ್ಕರ ಸಾಕ್ಸ್ ತೊಗೊಂಡ್ಲು. ನಾನು ಬ್ಯಾಂಡು ಮತ್ತು ಹೇರ್ ಬ್ಯಾಂಡ್ನ ತೊಗೊಂಡು ಹೋದ್ವಿ. ಸಿಕ್ಕಾಪಟ್ಟೆ ಹಸುವಾಗಿತ್ತು. ಅಲ್ಲಿ ಒಂದು ಸ್ಟ್ರೀಟ್ ಕಾಣಿಸ್ತು, ಅಲ್ಲಿಗೆ ಹೋದ್ವಿ ನಾವು. ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ವಿ. ಫುಡ್ಡು ಅದು ಇದು ತಿನ್ಬೋದು ಅಂತ ಹೇಳಿ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿ ನಾವು ಆರ್ಡ್ರ್ ಮಾಡಿದ್ವಿ. ಫಸ್ಟು ನಾವು ವಡಾಪಾವ್ನ ಆರ್ಡ್ರ್ ಮಾಡಿದ್ವಿ. ಅದಾದಮೇಲೆ ನಾವು ಸೂಶಿ ಆರ್ಡ್ರ್ ಮಾಡೋಣ ಅಂತ ಹೇಳಿ ಸೂಶಿ ಆರ್ಡ್ರ್ ಮಾಡಿದ್ವಿ. ಫಸ್ಟ್ ಟೈಮ್ ಸೂಶಿ ಆರ್ಡ್ರ್ ಮಾಡ್ತಾ ಇರೋದು, ಹೆಂಗಿರುತ್ತೆ ನೋಡೋಣ ಅಂತ ಹೇಳಿ. ವಡಾಪಾವ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡಲಿಕ್ಕೆ, ಮತ್ತು ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ವಡಾಪಾವ್ನ ತಿಂದು ಎಂಜಾಯ್ ಮಾಡಿದರು. ನನಗೂ ಕೂಡ ಒಂದು ಬೈಟ್ ಕೊಟ್ಟಿದ್ರು, ಚೆನ್ನಾಗಿತ್ತು. ಬಟ್ ನಾನು ತಗೊಳ್ಳಿಲ್ಲ, ಯಾಕಂತಂದರೆ ಹಿಂದಿನ ದಿನವೇ ನಾನು ವಡಾಪಾವ್ ತಿಂದಿದ್ದೆ. ನಾವು ಆರ್ಡ್ರ್ ಮಾಡಿರುವಂತಹ ಸೂಶಿ ಬಂದಿದೆ. ಸೂಶಿ ಅಂದರೆ ಏನು, ಹೆಂಗಿರುತ್ತೆ ಅಂಥೇಳಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಅದರ ಜೊತೆಗೆ ನೂಡಲ್ಸ್ ಕೂಡ ನಾವು ಆರ್ಡ್ರ್ ಮಾಡಿದ್ವಿ. ಗೈಸ್, ಫಸ್ಟ್ ಟೈಮ್ ಸೂಶಿನ ಆರ್ಡ್ರ್ ಮಾಡಿದ್ದು. ಒಂಚೂರು ಚೆನ್ನಾಗಿರಲಿಲ್ಲ, ಅದರ ರೆಕಾರ್ಡ್ ಬರಲಿಲ್ಲ, ವಾಯ್ಸ್ ರೆಕಾರ್ಡ್ ಆಗಲೇ ಇಲ್ಲ. ಅದಕ್ಕೋಸ್ಕರ ಅದೆಲ್ಲ ತೆಗ್ದಾಕ್ಬಿಟ್ವಿ. ಅದು ಎಷ್ಟು ಕೆಟ್ಟದಾಗಿತ್ತು ಅಂತಂದರೆ ಗೈಸ್, ನಾನು ರೆಕಮೆಂಡ್ ಮಾಡ್ತಿದ್ದೀನಿ, ದಯವಿಟ್ಟು ನೆಕ್ಸ್ಟ್ ಟೈಮ್ ನಾನಂತೂ ಸೂಶಿ ತೊಗೊಳ್ಳೋದೇ ಇಲ್ಲ. ನೀವು ಕೂಡ ಟ್ರೈ ಮಾಡಬೇಡಿ ಅಂತಲೇ ಹೇಳ್ತೀನಿ. ಸುಮ್ಮನೆ ವೇಸ್ಟ್ ಆಫ್ ಮನಿ ಅಂತಲೇ ಹೇಳ್ಬೋದು. ನೂಡಲ್ಸ್ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದಕ್ಕೋಸ್ಕರ ನಾವು ಸ್ಟೋನ್ ಪೇಪರ್ ಸೀಸರ್ನ ಆಟಾಡ್ತಾ ನಾವು ನೂಡಲ್ಸ್ನ ಖಾಲಿ ಮಾಡಿದ್ವಿ. ನನ್ನ ಫ್ರೆಂಡ್ ಮೊದಲೇ ರೆಕಮೆಂಡ್ ಮಾಡಿದ್ಲು, ದಯವಿಟ್ಟು ಸೂಶಿ ತೊಗೊಳ್ಬೇಡ್ರಮ್ಮ, ಚೆನ್ನಾಗಿರಲ್ಲ ಅಂತೇಳಿ. ಬಟ್ ನಾವು ಕೇಳಲಿಲ್ಲ. ಇಲ್ಲ, ನಾವು ಫಸ್ಟ್ ಟೈಮ್ ಒಂದು ಸಾರಿ ಆದರೂ ಟ್ರೈ ಮಾಡಲೇಬೇಕು ಅಂತ ಹೇಳಿ ತೊಗೊಂಡ್ವಿ. ಒಂಚೂರು ಚೆನ್ನಾಗಿರಲಿಲ್ಲ. ಅದು ತಿಂದುಬಿಟ್ಟು ನಾವು ವೇಸ್ಟ್ ಆಫ್ ಮನಿ ಅಂದ್ಕೊಂಡು ಮುಂದೆ ಹೋದ್ವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟ್ ಫ್ಲವರ್ಸ್ ಇದೆ ಅಲ್ವಾ ಇಲ್ಲಿ. ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾವು ಹೋಗಿ ಅಲ್ಲಿ ಐಸ್ ಕ್ರೀಮ್ ತೊಗೊಂಡ್ವಿ. ಐ ಥಿಂಕ್ ನನ್ನ ವ್ಯೂವರ್ಸ್ ಕೂಡ ಈ ಐಸ್ ಕ್ರೀಮ್ನ ತಿಂದಿರ್ತಾರೆ ಅನ್ಕೋತೀನಿ. ಐಸ್ ಕ್ರೀಮ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿರೋದ್ರಿಂದ ಹಾಗೆ ಮಾತಾಡ್ತಾ ಐಸ್ ಕ್ರೀಮ್ನೆಲ್ಲ ತಿನ್ಕೊಂಡ್ವಿ. ಅದಾದಮೇಲೆ ನಾವು ವಾಕ್ ಮಾಡ್ತಾ ಹೋಗ್ತಾ ಇದ್ವಿ. ಅಷ್ಟರಲ್ಲೇ ನಾವು ವೈಟ್ ಹೌಸ್ನ ನೋಡಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಟೈಮ್ ಹೋಗಿರೋದೇ ಗೊತ್ತಾಗಲಿಲ್ಲ. ಮಾತಾಡ್ತಾ ಮನೆ ಹತ್ರನೇ ಬಂದುಬಿಟ್ವಿ. ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿತ್ತು. ಮತ್ತು ನಾವು ಜ್ಯೂಸ್ನ ತೊಗೊಂಡ್ವಿ. ಜ್ಯೂಸ್ನ ಕುಡಿದ್ಬಿಟ್ಟು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಏನೆಲ್ಲ ಮಾಡಿದ್ದೀವಿ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಈ ವ್ಲಾಗಲ್ಲೇ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಲಾಂಗ್ ಆಗುತ್ತೆ ವಿಡಿಯೋ. ಅದಕ್ಕೋಸ್ಕರ ಸೆಕೆಂಡ್ ವ್ಲಾಗ್ನ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಆ ವ್ಲಾಗ್ನ ತಪ್ಪದೆ ಮಿಸ್ ಮಾಡಿದೆ ನೋಡಿ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.